ಇದು TV9 ವರದಿಯ ಬಿಗ್ ಇಂಪ್ಯಾಕ್ಟ್. ಕೊನೆಗೂ ಕೂಡ ಕಾಲೇಜು ವಿದ್ಯಾರ್ಥಿಗಳ ಹೋರಾಟಕ್ಕೆ ಗೆಲುವು ಸಿಕ್ಕಿದೆ. ಪರೀಕ್ಷೆ ಬರೆಯಲು ಪ್ರವೇಶ ಪತ್ರವನ್ನ ನೀಡದ ಬಗ್ಗೆ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಅವರ ಧ್ವನಿಗೆ ಧ್ವನಿಯಾಗಿತ್ತು TV9 ಕನ್ನಡ. TV9 ನಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದ ಹಾಗೆ ಪ್ರವೇಶ ಪತ್ರ ಸಿಕ್ಕಿದೆ. ಎಲ್ಲ 24 ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಪ್ರವೇಶ ಪತ್ರ ಸಿಕ್ಕಿದೆ. ನಮ್ಮ ಸಮಸ್ಯೆ ಸರ್ಕಾರಕ್ಕೆ ಮುಟ್ಟಿಸಿದಂತಹ TV9ಗೆ ಧನ್ಯವಾದ ಅಂತ ಕೂಡ ವಿದ್ಯಾರ್ಥಿಗಳು ಖುಷಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. 4 ವರ್ಷಗಳಿಂದ ಹಾಸನದ ಕಾನೂನು ಕಾಲೇಜಿನಲ್ಲಿ ಕಲಿತಾ ಇದ್ರು ಕೂಡ 4ನೇ ವರ್ಷದ ಪರೀಕ್ಷೆ ಬರೀಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಆಧಾರದಲ್ಲಿ ಹಾಸನದ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ನಿನ್ನೆ ಪ್ರತಿಭಟನೆ ಮಾಡ್ತಿದ್ರು. ನಿನ್ನೆ ಈ ಸಂದರ್ಭದಲ್ಲಿ ಅವ್ರು ಯಾರಿಗೂ ಕೂಡ ಪರೀಕ್ಷೆ ಬರೀಲಿಕ್ಕೆ ಪ್ರವೇಶ ಪತ್ರ ಸಿಕ್ಕಿರಲಿಲ್ಲ. ಸೊ ಈ ಬಗ್ಗೆ ಅವರೆಲ್ಲರೂ ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದರು. DC ಅವ್ರನ್ನ ಭೇಟಿ ಮಾಡಿದ್ರು, ಸ್ಥಳೀಯ ಶಾಸಕರು ಕೂಡ ಗಮನಕ್ಕೆ ತಂದಿದ್ರು. ಇದೆಲ್ಲವೂ ಆದ ನಂತರ TV9ನಲ್ಲಿ ಈ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವರದಿ ಕೂಡ ಪ್ರಸಾರ ಆಗಿತ್ತು. ಈ ಸಂಬಂಧಪಟ್ಟಾಗೆ ಏನು ವಿದ್ಯಾರ್ಥಿಗಳ ಹೋರಾಟ ಇತ್ತು ಅದನ್ನು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು TV9 ಕೂಡ ಮಾಡಿತ್ತು. ಆದ ನಂತರ ತಕ್ಷಣವೇ ಒಂದು ಕಡೆ ಶಾಸಕರ ಪ್ರಯತ್ನ, ಮತ್ತೊಂದು ಕಡೆ TV9ನ ವರದಿ ಜೊತೆಗೆ ವಿದ್ಯಾರ್ಥಿಗಳ ಒಂದು ಹೋರಾಟದಿಂದಾಗಿ TV9ನ ವರದಿಯ ಫಲಶ್ರುತಿಯಿಂದಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗ ಈ ಒಂದು ಪ್ರವೇಶ ಪತ್ರ ಸಿಕ್ಕಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿದ್ಯಾರ್ಥಿಗಳಿದ್ದಾರೆ. ಹೇಳಿ, ನಿನ್ನೆ ಇಷ್ಟೊತ್ತಿನಲ್ಲಿ ನೀವೆಲ್ಲರೂ ಕೂಡ ಒಂದು ರೀತಿ ಆತಂಕ ಇತ್ತು, ಈಗ ಮುಖದಲ್ಲಿ ನಗು ಇದೆ, ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ನಿಮಗೆ. ಯಾಕೆ ಅಂತಂದರೆ ನೆನ್ನೆ ನಮಗೆ TV9 ಅವ್ರಿಗೆ ಆ್ಯಕ್ಚುಲಿ ನೀವು ತುಂಬ ಸಪೋರ್ಟಿವ್ ಆಗಿ ನಮಗೆ ಬಂದು ಸ್ಪಂದಿಸಿದ್ರಿ. ಈ ರೀತಿ ತೊಂದರೆ ಆಗಿತ್ತು ನೆನ್ನೆ ನಮಗೆಲ್ಲ ಏನಪ್ಪ ಅಂತ ಆತಂಕ ಆಗಿ ಉಂಟಾಗಿತ್ತು. ನಿಮ್ಮ ಮುಖಾಂತರ ಮತ್ತು ನಮ್ಮ ಶಾಸಕರಿಗೆ ನೀವು ಒಂದು ಕರೆ ಮಾಡಿ ಈ ಥರ ಇದಾಗಿದೆ ಅಂತ ಹೇಳಿ ತಿಳಿಸಿದಾಗ ಮತ್ತು ನಾವು ಕೂಡ ಅವರಿಗೆ ಅವ್ರ ಗಮನಕ್ಕೆ ತೊಗೊಬಂದಾಗ ಅವರು ನಮ್ಮ ಸ್ಥಳೀಯ ಶಾಸಕರು ನಮಗೆ ತುಂಬ ಸ್ಪಂದಿಸಿ ಎಂ ಪಿ ಅವ್ರಿಗೂ ಕೂಡ ನೀವು ಮಾತಾಡಿದ್ರಿ. ನಮ್ಮ ಶ್ರೇಯಸ್ ಪಟೇಲ್ ಸರ್ ಕೂಡ ಅವರು ಪ್ರತಿಯೊಬ್ಬರು ಕೂಡ ನಮಗೆ ಸ್ಪಂದಿಸಿದ್ದಾರೆ. ಏಕೆಂತಂದರೆ ವಿದ್ಯಾರ್ಥಿಗಳಿಗೆ ಭವಿಷ್ಯ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿಕೊಟ್ಟಿದ್ದೀರಾ ನೀವು. ನಿಮಗೆ ನಾವು ಮೊದಲನೇದಾಗಿ ಕೃತಜ್ಞತೆಗಳನ್ನ ತಿಳಿಸ್ತೀವಿ. ಇದು ಆ್ಯಕ್ಚುಲಿ ನಮಗೆ ಈಗ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಸಿಕ್ಕಿದೆ ಅಷ್ಟೇ, ಸೇಮ್ ಆ್ಯಸ್ ಇಟ್ ಈಸ್. ಇನ್ನೂ ರಿಸಲ್ಟಿಂದು BCIದು ಒಂದು ಇನ್ನೂ ಪೆಂಡಿಂಗ್ ಇದೆ. ಅದನ್ನು ನಮ್ಮ ಶಾಸಕರು ಏನಿದ್ದಾರೆ, ನಮ್ಮ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ದಯವಿಟ್ಟು ನಾವು ನಿಮ್ಮ ಮುಖಾಂತರ ಏನು ಕೇಳ್ಕೊಳ್ಳೋದಂದರೆ, ಇದೇನು ನಮಗೆ ಈ ಹಂತದಲ್ಲಿ ಹೋರಾಟಕ್ಕೆ ನಮಗೆ ಇದು ಕೊಟ್ಟಿದ್ದೀರಿ, ಸಹಕಾರ ನೀಡಿದಿರಿ, ಅದೇ ರೀತಿ ನಮ್ಮದೊಂದು ಬ್ಯಾಚಿಂದ ಒಂದು ಕನ್ಫರ್ಮೇಷನ್ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಸಹಜವಾಗಿ ನಿಮ್ಮ 24 ಜನರಿಗೆ ನಿನ್ನೆ ಒಂದು ರೀತಿ ಆತಂಕ ಇತ್ತು, ಪ್ರವೇಶ ಪತ್ರ ಸಿಗುತ್ತೋ ಇಲ್ವೋ ಅಂತಕ್ಕಂಥ ಒಂದು ರೀತಿ ಆತಂಕ, ಪ್ರಶ್ನೆ ಎಲ್ಲವೂ ಕೂಡ ಇತ್ತು. ಅದೆಲ್ಲವೂ ಕೂಡ ಈಗ ನಿವಾರಣೆ ಆಗಿದೆ. ಹೌದು ಸರ್, ನಿನ್ನೆ ತುಂಬ ಟೆನ್ಷನ್ ಆಗಿತ್ತು. ನಮಗೆ ಬಂದ ತಕ್ಷಣ ಎಕ್ಸಾಮ್ ಕೊಡಲ್ಲ ಅಂತ ಹೇಳಿದ್ರು, ನಾಳೆ ಹಾಲ್ ಟಿಕೆಟ್ ಇಲ್ಲ ನಿಮಗೆ, ಎಕ್ಸಾಮ್ಸ್ ಕೊಡಲ್ಲ ಅಂತ ಹೇಳಿದ್ರು. ಬಟ್ ನಮಗಿದು ಫೈನಲ್ ಸೊಲ್ಯೂಷನ್ ಆಗಿಲ್ಲ. ಬಟ್ ಸದ್ಯಕ್ಕೆ ಇವಾಗ ನಮಗೆ ರಿಲೀಫ್ ಅಂತನಾದರೂ ಸಿಕ್ಕಿದೆ. ಆ್ಯಕ್ಚುಲಿ ಈ ಎಕ್ಸಾಮ್ ಬರೆಯೋಕ್ಕಾದ್ರೂ ನಮ್ಗೆ ಅವಕಾಶ ಸಿಕ್ಕಿದೆ. ಸೊ ಅದಕ್ಕೆ ನಿಮ್ಮ ಮೂಲಕ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ TV9ಗೆ. ಮತ್ತು ನಮ್ಮ ಹಾಲಿ ಶಾಸಕರು ಸ್ವರೂಪ್ ಸರ್ ಇದ್ದಾರಲ್ಲ, ಅವ್ರಿಗೂ ಥ್ಯಾಂಕ್ ಯು. ಮತ್ತು MP ಸರ್ ಇದ್ದಾರಲ್ಲ, ಅವ್ರಿಗೂ ತುಂಬ ಥ್ಯಾಂಕ್ ಯು ಸರ್. ಇದರಿಂದ ನಮಗೆ ತುಂಬ ಹೆಲ್ಪ್ ಆಯಿತು, ತುಂಬ ಖುಷಿ ಆಯಿತು. ಹಾಲ್ ಟಿಕೆಟ್ ನಿನ್ನೆ ಸಂಜೆನೇ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದನೂ ಕೂಡ ಇವತ್ತು ಪರೀಕ್ಷೆ ಬರ್ತೀನಿ, ನೀವೆಲ್ಲರೂ ಕೂಡ TV9 ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀವಿ. ನಿಮ್ಮ ಹೋರಾಟಕ್ಕೆ TV9 ಕೂಡ ಜೊತೆಯಾಗಿತ್ತು ಅಂತಕ್ಕಂಥದ್ದು ಕೂಡ ತಮ್ಮ ಗಮನಕ್ಕೆ ತಿಳಿಸಕ್ಕೆ ಬಯಸ್ತೀನಿ. ಇದು ಈ ವಿದ್ಯಾರ್ಥಿಗಳ ಮಾತುಗಳು. ಅಂದರೆ ನಿನ್ನೆ ಎಲ್ಲರೂ ಕೂಡ ಒಂದು ರೀತಿ ಆತಂಕ ಇತ್ತು, ಪ್ರವೇಶ ಪತ್ರ ಸಿಗುತ್ತೋ, ನಾವು ಪರೀಕ್ಷೆ ಬರಿತೀವೋ ಇಲ್ವೋ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಅವ್ರ ಮುಖಗಳಲ್ಲಿ ಕಾಡ್ತಾ ಇತ್ತು. ಈಗ ಅವರಿಗೆ ಸದ್ಯಕ್ಕೆ ಈ ಒಂದು ಸಮಸ್ಯೆ ಅಂದರೆ ಪರೀಕ್ಷೆ ಬರೀಲಿಕ್ಕೆ ಆಗುತ್ತೋ ಇಲ್ವೋ ಅಂತಕ್ಕಂಥ ಸಮಸ್ಯೆ ಸಾಲ್ವ್ ಆಗಿದೆ. ಜೊತೆಗೆ BCIನಿಂದ ಏನು ಅನುಮೋದನೆ ಸಿಗಬೇಕು ಅದು ಕೂಡ ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಲಿಕ್ಕೆ ಸರ್ಕಾರ ಕ್ರಮ ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.